ಚಿನ್ನಸ್ವಾಮಿಯಲ್ಲಿ ದುರಂತ ಮಾಧ್ಯಮಗಳ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಸಿಎಂ ಸಾಹೇಬರಿಗೆ ದುರಂತದ ಬಗ್ಗೆ ಪ್ರಶ್ನೆ ಮಾಡಲೇಬಾರದಂತೆ ಚಿನ್ನಸ್ವಾಮಿಯಲ್ಲಿ ದುರಂತ ಮಾಧ್ಯಮಗಳ ಮೇಲೆ ಸಿಎಂ ಗರಂ ಆಗಿದ್ದಾರೆ. ಸಿಎಂ ಸಾಹೇಬರಿಗೆ ದುರಂತದ ಬಗ್ಗೆ ಪ್ರಶ್ನೆ ಮಾಡಲೇಬಾರದಂತೆ ಸೊಸೆ ಮೇಲಿರೋ ಕೋಪ ಬೆಕ್ಕಿನ ಮೇಲೆ ಅತ್ತೆ ತೀರಿಸ್ಕೊಂಡಂಗೆ ಪ್ರಶ್ನೆ ಕೇಳಿದ್ರೆ ಕೂತ್ಕೊಳ್ಳಯ್ಯ ಅಂತ ಬೈತಾರಂತೆ ಸಿದ್ದರಾಮಯ್ಯ. ನಿಮ್ಮ ಮ್ಯಾನರಿಸಮ್ ನಿಮ್ಮ ಮನೆಗಳಲ್ಲಿ ಇಟ್ಕೊಳ್ಳಿ. ಪ್ರಶ್ನೆ ಕೇಳಿದ ಮಾಧ್ಯಮದವರ ಮೇಲೆಯೇ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಏನಾದರೂ ಕೇಳಿದ್ರೆ ನೀನೇನು ವಿರೋಧ ಪಕ್ಷದವನ ಅಂತಾರಂತೆ. ಸಂವಿಧಾನದ 4ನೇ ಅಂಗ ಮಾಧ್ಯಮ ವರ್ಗಕ್ಕೆ ದುರಂತದ ವಿಚಾರದಲ್ಲೂ ಕಾಂಗ್ರೆಸ್ ಸರ್ಕಾರದಿಂದ ರಾದ್ಧಾಂತ. ಕುಂಭಮೇಳದಲ್ಲಿ 50-60 ಜನ ಕಾಲು ತುಳಿತದಿಂದ ಸತ್ತು ಹೋಗಿದ್ರು. ನಾವು ಇದನ್ನ ಹೇಳಿ ಡಿಪೆಂಡ್ ಮಾಡಿದ್ನ ಅಂತ ಗರಂ ಆಗಿದ್ದಾರೆ. ಕಾಂಗ್ರೆಸ್ನಿಂದ ಟೀಕೆ ಬೇರೆ, ಆದರೆ ನಾನು ಟೀಕೆ ಮಾಡಿದ್ದೀನೇನ್ರಿ ಅಂತ ಹೇಳಿ ಗರಂ ಆಗಿದ್ದಾರೆ. ಇದು ಅನ್ಎಕ್ಸ್ಪೆಕ್ಟೆಡ್ ಟ್ರಾಜಿಡಿ. ನಮಗೆ ಸಂತಾಪ ಇದೆ. ಬಿಜೆಪಿ ಅವರು ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಯುವ ಜನತೆ ಸಾವಿಗೀಡಾಗಿದ್ದಾರೆ, ಅದಕ್ಕೆ ವಾರಸುದಾರನಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮದಲ್ಲಿ ಆಗಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ. ಹಾಗಿದ್ರೆ ಖಾಸಗಿ ಕ್ರಿಕೆಟ್ ಟೀಮ್ಗೆ ಸರ್ಕಾರದ ಕಾರ್ಯಕ್ರಮ ಮಾಡಿದ್ದೇಕೆ ಸಿಎಂ ಸಾಹೇಬ್ರೆ? ಚಿನ್ನಸ್ವಾಮಿಯಲ್ಲಿ ದುರಂತ ಮಾಧ್ಯಮಗಳ ಮೇಲೆ ಸಿಎಂ ಗರಂ. ರಾಜ್ಯ ಸರ್ಕಾರ ಇದನ್ನ ಮಾಡಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗ ತಾನೇ ಆಗಿರೋದು, ಅದೇನು ತಾಜ್ ಮಹಲ್ ಹೋಟ್ಲ್ ಮುಂಭಾಗ ಆಯ್ತಾ? ವಿಧಾನಸೌಧ ಏನ್ರಿ ಸರ್ಕಾರದ ಭಾಗ ಅಲ್ವಾ? ಸರ್ಕಾರದ ಕಚೇರಿ ಅಲ್ವೇನ್ರಿ? ಸರ್ಕಾರದ ಅನುಮತಿ ಇಲ್ಲದೆ ಸರ್ಕಾರದ ನೇತೃತ್ವದಲ್ಲಿ ಆಗ್ಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ ಅನ್ಸುತ್ತೆ. ಒಂದು 50 ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಶಾರ್ಪೇಡಿ ಯಾರು ನಾನು ಟೀಕೆ ಮಾಡಿದ್ನ? ನಾನ್ ಟೀಕೆ ಮಾಡಿದ್ನೇನ್ರಿ? ನಾನ್ ಟೀಕೆ ಮಾಡಿದ್ನ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನ? ನಾನ್ ಮಾಡಿದ್ದೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಶಾರ್ಪೇಡಿ ಯಾರು ನಾನು ಟೀಕೆ ಮಾಡಿದ್ನ? ನಾನ್ ಟೀಕೆ ಮಾಡಿದ್ದೇನ್ರಿ? ನಾನ್ ಟೀಕೆ ಮಾಡಿದ್ನ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನ? ನಾನ್ ಮಾಡಿದ್ದೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಹೋಗಿದ್ದೀನ. ಕುಂಭಮೇಳದಲ್ಲಿ ಎಷ್ಟು ಒಂದು 50-60 ಜನ ಸತ್ತಿದ್ರು. ಶಾರ್ಪೇಡಿ ಯಾರು ನಾನು ಟೀಕೆ ಮಾಡಿದ್ನ? ನಾನ್ ಟೀಕೆ ಮಾಡಿದ್ದೇನ್ರಿ? ನಾನ್ ಟೀಕೆ ಮಾಡಿದ್ನ? ಯಾರು ಮಾಡಿದ್ದವರು? ಕಾಂಗ್ರೆಸ್ನಿಂದ ಬೇರೆ. ನಾನ್ ಮಾಡಿದ್ನ? ನಾನ್ ಮಾಡಿದ್ದೇನ್ರಿ? ಸರ್ಕಾರದಿಂದ ಮಾಡಿಲ್ಲ, ಕರ್ನಾಟಕ ಸರ್ಕಾರ ಮಾಡಿಲ್ಲ. ಇದರಲ್ಲಿ ಕುಂಭಮೇಳದಲ್ಲಿ ನಡೆದಿತ್ತು ಅಂತ ಹೇಳಿ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ನಾನು ಕಾಲ್ತುಳಿತ ದುರಂತ ಬೆನ್ನಲ್ಲೇ ಜಾರಿಕೊಂಡಂತಹ IPL ಚೇರ್ಮನ್ ಕಾರ್ಯಕ್ರಮ ಆಯೋಜನೆ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ. ಕಾಲ್ತುಳಿತ ದುರಂತ ಬೆನ್ನಲ್ಲೇ ಜಾರಿಕೊಂಡಿದ್ದಾರೆ IPLನ ಚೇರ್ಮನ್. ಕಾರ್ಯಕ್ರಮ ಆಯೋಜನೆ ಬಗ್ಗೆಯೇ ನಮಗೆ ಮಾಹಿತಿ ಇರಲಿಲ್ಲ. ನಮಗೆ ಮಾಹಿತಿಯೇ ಇರಲಿಲ್ಲ. BCCIಗೂ ಮಾಹಿತಿ ಇರಲಿಲ್ಲ. ಮನೆ ಮದುವೆ ಕಾರ್ಯಕ್ರಮದಲ್ಲಿ ಗಂಡಿನ ಅಪ್ಪನಿಗೆ ಗೊತ್ತಿಲ್ಲದಲೇ ಇರತಕ್ಕಂತಹ ವಿಚಾರದಂಗ ಆಯ್ತಿದ್ರು. ನಮಗೆ ಮಾಹಿತಿಯೇ ಇರಲಿಲ್ಲ ಅನ್ನೋದು ನಂಬೋ ಮಾತಾ? BCCI IPL ಆಡಳಿತ ಮಂಡಳಿಗೆ ಗೊತ್ತಿಲ್ಲದೆ ಬರುತ್ತಾ RCB ಟೀಮು? BCCI IPL ಬಾಸ್ಗಳಿಗೆ ಮಾಹಿತಿ ನೀಡದೆ ಇಂತಹ ಕಾರ್ಯಕ್ರಮ ಆಯೋಜನೆ ಸಾಧ್ಯನಾ? ಏನು ಅವ್ರನ್ನೆಲ್ಲ ಕಣ್ಮುಚ್ಕೊಂಡು ಕರ್ಕ ಬಂದ್ರ ಅಲಹಾಬಾದಿಂದ?
ಕೇವಲ ರಾಜ್ಯ ಸರ್ಕಾರ ಒಂದೇ ಅಲ್ಲ, ಒಂದೊಮ್ಮೆ ದುರಂತ ನಡೆಯದೇ ಇದ್ದಿದ್ರೆ IPL ಬಾಸ್ ಇದೇ ಮಾತನ್ನ ಹೇಳ್ತಿದ್ರ? ಅನುಮಾನ ಮೂಡಿಸ್ತಿದೆ IPL ಚೇರ್ಮನ್ನ ಮಾತು. ಕಾಲ್ತುಳಿತ ದುರಂತ ಬೆನ್ನಲ್ಲೇ ಜಾರಿಕೊಂಡಿದ್ದಾರೆ IPLನ ಚೇರ್ಮನ್. ಗುಜರಾತ್ನ ಅಹಮದಾಬಾದ್ನಿಂದ RCB ತಂಡದ ಎಲ್ಲ ಕ್ರಿಕೆಟ್ ಸ್ಪರ್ಧಿಗಳನ್ನು ಕಣ್ಣು ಮುಚ್ಚಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬರಲಿಲ್ಲ. BCCI ಚೇರ್ಮನ್ಗೆ ಮಾಹಿತಿ ಇದ್ಕೊಂಡೆ ಕರ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಅವರನ್ನ ಹೋಟೆಲ್ನಲ್ಲಿ ಇರಿಸಲಾಗಿತ್ತು. ಹೊಟ್ಟೆ ತುಂಬ ತಿನ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಲಾಯಿತು. ಅದಾದ ನಂತರ ವಿಧಾನಸೌಧಕ್ಕೆ ಕರ್ಕೊಬಂತು. ಹೋಟೆಲ್ನಲ್ಲಿ ತಂಗುವಾಗಲೇ ಬೆಂಗಳೂರಿನ ಪೀಣ್ಯ, ಯಲಹಂಕ, ಕೋರಮಂಗಲ, ಹೆಬ್ಬಾಳ ಹೀಗೆ ನಾನಾ ಕಡೆಗಳಿಂದ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ ಅನ್ನೋದು ಬೆಂಗಳೂರಿನಾದ್ಯಂತ ಹರಿದಾಡಿತ್ತು. ಆ ಸಂದರ್ಭದಲ್ಲೇ ಅಲ್ಲಲ್ಲಿ ನಿಯಂತ್ರಣ ಮಾಡಿದ್ದಿದ್ದರೆ ಬಹುಶಃ ಈ ದುರಂತ ಸಂಭವಿಸ್ತಾ ಇರಲಿಲ್ಲ. ಚೀರಾಟ ಕಿರುಚಾಟವನ್ನ ನಿಯಂತ್ರಿಸೋದಕ್ಕೆ ಲಘು ಲಾಠಿಯ ಅವಶ್ಯಕತೆಯೂ ಇರಲಿಲ್ಲ. ಈಗ ನಮಗೆ ಮಾಹಿತಿಯೇ ಇರಲಿಲ್ಲ ಅಂತ ಹೇಳಿ BCCI ಕೂಡ ಕೈ ಎತ್ತಿದೆ. ಈಗಂತ ಹೇಳ್ತಾರೆ IPLನ ಚೇರ್ಮನ್ ಅರುಣ್, ನಮಗೆ ಮಾಹಿತಿಯೇ ಇರಲಿಲ್ಲ ಅನ್ನೋದು ನಂಬೋ ಮಾತೇನ್ರಿ. ಒಂದು ವೇಳೆ ಇದು ಯಾವಾಗ ಕಾಲ್ತುಳಿತವೂ ಆಗದೆ ಸಂಭ್ರಮದ ಆಯೋಜನೆ ಆಗಿದ್ದಿದ್ರೆ ಹಿಂಗೆ ಹೇಳ್ತಿದ್ರ? ನಮ್ದೇ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ನಾನಾ ಚರ್ಚೆಗೂ ಕೂಡ ಕಾರಣವಾಗಿದೆ ನಿನ್ನೆ ನಡೆದಂತಹ ಅತ್ಯಂತ ಘನಘೋರವಾದಂತಹ ಕಾಲ್ತುಳಿತದ ದುರಂತ. ನಾನಾ ಕನಸುಗಳನ್ನು ಕಟ್ಟಿಕೊಂಡಿದ್ದ ಯುವ ಪಡೆ ಆವೇಶಕ್ಕೆ ಬಿದ್ದು RCBಗೆ ಜೈಕಾರ ಕೂಗುವಂತಹ ಭರದಲ್ಲಿ ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗದೆ ನರಳಿ ಪ್ರಾಣ ಬಿಟ್ಟಿದ್ದಾರೆ. ತಾನು ಇಷ್ಟಪಡುವಂತಹ RCBಯ ಯಾವೊಬ್ಬ ಕ್ರಿಕೆಟ್ ತಾರೆಯೂ ಕೂಡ ಕನ್ನಡ ಮಾತನಾಡೋದಕ್ಕೂ ಕೂಡ ಸಾಧ್ಯವಾಗದೇ ಇರುವವನು ಎಂದು ಯೋಚನೆ ಮಾಡಲು ಕೂಡ ಯೋಚನಾ ಶಕ್ತಿಯನ್ನು ಕಳೆದುಕೊಂಡ ಅಂಧಾಭಿಮಾನಿಗಳಿಗೆ ಪಾಪ ಕಾಲ್ತುಳಿತ ಒಂದೇ ಅವರಿಗೆ ಸಿಕ್ಕ ಫಲವಾಗಿ ಹೋಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.